ವೆಲ್ಕಮ್ ಟು KMR ರಾಜು ರೋಸ್ ವಾರಿಯರ್ಸ್ ಚಾನೆಲ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾ. ಇವತ್ತೊಂದು ವಿಶೇಷವಾದಂತಹ ಸುದ್ದಿ, ನಮ್ಮ ರೈತರಿಗೆ ಉಪಯುಕ್ತವಾದಂತಹ ಸುದ್ದಿ. ಇನ್ನು ಮುಂದೆ ನಮ್ಮ ಪ್ರೀತಿಯ ರೈತರು ತೋಟದಲ್ಲಿ ಕಳೆ ಒರೆಸಬೇಕು, ಕಳೆ ಒರಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಆ ರೀತಿಯಾದಂತಹ ಒಂದು ಮ್ಯಾಟ್ ನಮ್ಮ ರೈತರಿಗಾಗಿ ತಯಾರು ಮಾಡಿರುವಂತ ಈ ಒಂದು ಮ್ಯಾಟ್ ಹೆಸರು ಬಂದು ವೀಡ್ ಮ್ಯಾಟ್ ಅಂತ. ಕಳೆ ತುಂಬಾ ಬರ್ತಿದೆ ತೋಟದಲ್ಲಿ, ಆ ಕಳೆ ಒರೆಸಿ ನಮಗಂತೂ ಸಾಕಾಗಿದೆ ಅಂತ ಅನ್ನೋರಿಗೆ ಇದು ಒಂದು ತುಂಬಾನೇ ಉಪಯೋಗವಾಗುವಂತ ಒಂದು ಮ್ಯಾಟ್. ನಮ್ಮ ರೈತರಿಗಾಗಿನೇ ತಯಾರು ಮಾಡಿರುವಂತ ಮ್ಯಾಟ್ ಇದು. ತುಂಬಾನೇ ಕಳೆ ಒರೆಸಿ ಸಾಕಾಗ್ಬಿಟ್ಟಿದೆ ನಮಗೆ. ಇಲ್ಲ ಕಳೆ ಔಷಧಿ ಹೊಡೆದ್ರೆ ಭೂಮಿ ತುಂಬಾ ವೀಕ್ ಆಗುತ್ತೆ, ಪಕ್ಕದಲ್ಲಿರುವಂತ ಗಿಡಗಳು ಡೆವಲಪ್ ಆಗ್ತಿಲ್ಲ ಅಂತ ಅನ್ಕೊಂಡವ್ರಿಗೆ ಈ ಮ್ಯಾಟ್ನ ಒಂದ್ಸಲಿ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ಉಪಯೋಗ ಎಷ್ಟಿದೆ ಅಂತ. ದೀರ್ಘಕಾಲದ ಬೆಳೆಗಳಾದ್ರೆ ಅಂದ್ರೆ ದ್ರಾಕ್ಷಿ ಆಗಲಿ, ರೋಸ್ ಆಗಲಿ, ಇಲ್ಲ ಈ ತರ ಲೀಪ್ಸ್ ಐಟಮ್ಸ್ ಆಗಲಿ, ಒಂದು 10 ವರ್ಷ 15 ವರ್ಷ ಬೆಳೆಯುವಂತ ಬೆಳೆಗಳಿಗೆ ತುಂಬಾನೇ ಯೂಸ್ ಆಗುವಂತ ಒಂದು ಮ್ಯಾಟ್ ಇದು. ಹಾಗಾದ್ರೆ ಬೇಗ ಮುಗಿಯುವಂತ ಬೆಳೆಗಳಿಗೆ ಆಗಲ್ವಾ ಅಂತ ನೀವು ಅನ್ಕೊಳ್ಬಹುದು. ಅಂತ ಬೆಳೆಗೂ ಯೂಸ್ ಮಾಡ್ಬೋದು. ಮತ್ತೆ ನಾವು ಸುತ್ತಿ ಎತ್ತಿಟ್ಕೊಂಡು ಮತ್ತೆ ಬೆಳೆ ಇಟ್ಟಾಗ ಇದನ್ನ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸಾಲಿಂದ ಸಾಲಿಗೆ 2 ಅಡಿ ಇರಲಿ, 3 ಅಡಿ ಇರಲಿ, ಇಲ್ಲ 5 ಅಡಿ ಇರಲಿ, ನಿಮ್ಮ ತೋಟದಲ್ಲಿ ಗ್ಯಾಪ್ ಎಷ್ಟು ಅಡಿಗೆ ಬಿಟ್ಟಿದ್ದೀರೋ ಆ ಗ್ಯಾಪ್ಗೆ ತಕ್ಕನಂಗೆ ಈ ಮ್ಯಾಟ್ ಸಿಗುತ್ತೆ. ಅದಕ್ಕೆ ಎದ್ದೇಳ್ದಿರ ಇರೋದಕ್ಕೆ ನೋಡಿ, ಈ ರೀತಿ ಹಾಣಿ ಸಹ ಕೊಟ್ಟಿರ್ತಾರೆ. ಹಾಣಿ ತರ ಇರುತ್ತೆ, ಅದು ಪ್ಲಾಸ್ಟಿಕ್ ಅಲ್ಲಿ ತುಂಬಾ ಉದ್ದ ಥಿಕ್ನೆಸ್ ಆಗಿ ಇರುತ್ತೆ. ಆ ಹಾಣಿನ ನಾವು ಅಲ್ಲಲ್ಲಿ ಭೂಮಿಗೆ ಹಾಕಿ ಹೊಡೆದ್ರೆ ಆ ಮ್ಯಾಟ್ ಮೇಲೆ ಗಾಳಿ ಬಂದರೂ ಸಹ ಎದ್ದೇಳ್ದಿರೋ ಆಗಿರುತ್ತೆ. ಹೇಳೋಣ ಹಂಗೆ. ಈ ಮ್ಯಾಟ್ ಏನಕ್ಕೆ ಹಾಕ್ತಾರಂತ ಏನಂತಾರೆ ಮ್ಯಾಟ್ ಹೆಸರು? ನೋಡಿ, ಈ ರೀತಿ ಇರೋ ಹಾನಿ ರೂಪದಲ್ಲಿರುವಂಥ ಮಳೆ ಥರ ಪ್ಲಾಸ್ಟಿಕ್ಕಲ್ಲಿ, ಇದ್ರ ಹೆಸರು ನನಗೂ ಗೊತ್ತಿಲ್ಲ. ಅದನ್ನು ಹೊಡೆದ್ರೆ ತುಂಬ ಈಸಿಯಾಗಿ ಹೋಗಿ ಕುತ್ಕೊಬಿಡುತ್ತೆ. ಎಷ್ಟು ಕದಲಿಸಿದ್ರು ಹೇಳಿದ್ರು ಕೂಡ ಮ್ಯಾಟ್ ಮೇಲೆ ಬರೋದೇ ಇಲ್ಲ, ಆ ಕಡೆ ಈ ಕಡೆ ಕದಲೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕುತ್ಕೊಂಡ್ಬಿಡುತ್ತೆ. ಸ್ನೇಹಿತರೆ, 1 ಎಕರೆಗೆ 5 ವರ್ಷಕ್ಕೆ ಕಳೆ ಒರೆಯೋದಕ್ಕೆ ಲೇಬರ್ಸ್ ಆಗಲಿ, ಇಲ್ಲ ನಾವು ಮನೆಯವರೇ ಆಗಲಿ, ಕಳೆ ಒರಿಬೇಕಂದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಬಾಧೆ ಅನಿಸುತ್ತೆ ನಮಗೆ ಅಲ್ವಾ ಕಳೆ ಒರೆಯೋದು. ಮಳೆಗಾಲದಲ್ಲಂತೂ ತುಂಬಾ ಕಳೆ ಬರ್ತಾನೆ ಇರುತ್ತೆ. ಒರಿತಾ ಇದ್ರೂ ಹಿಂದೆ ಕಳೆ ಬರ್ತಾನೆ ಇರುತ್ತೆ. ನಾವು ಅದಕ್ಕೆ ಏನೇ ಗೊಬ್ಬರ ಔಷಧಿ ಕೊಟ್ಟರು ಈ ಕಳೆಗೆ ಸೇರೋಗುತ್ತೆ. ನಾವು ಗಿಡಕ್ಕೆ ಔಷಧಿ ಗೊಬ್ಬರ ಸೇರಲ್ಲ, ಎಲ್ಲ ಕಳೆನೇ ಹಿಡ್ಕೊಂಡ್ಬಿಡುತ್ತಲ್ವ. ಹಿಂಗೆ ಮಾಡೋದ್ರಿಂದ ಗಿಡ ನಮಗೆ ತುಂಬಾ ಡೆವಲಪ್ ಆಗುತ್ತೆ. ನಾವು ಏನೇ ಗಿಡಕ್ಕೆ ಔಷಧಿ ಆಗಲಿ ಗೊಬ್ಬರ ಆಗಲಿ ಕೊಡೋದು ಗಿಡನೇ ತಗೊಳುತ್ತೆ, ಕಳೆಗೆ ಹೋಗೋದಿಲ್ಲ. ಕಳೆ 5 ದಿನದಲ್ಲಿ ನಾವು ಈ ಮ್ಯಾಟ್ ಹಾಕಿ 5 ದಿನದಲ್ಲಿ ಹೋಗಿ ಮ್ಯಾಟನ್ನು ತೆಗೆದು ನೋಡಿದ್ರೆ ಒಂದು ಚೂರು ಕಳೆ ಇಲ್ಲ ಸ್ನೇಹಿತರೆ. ಫುಲ್ ಅಲ್ಲೇ ಬರ್ನ್ ಆಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಒಣಗೋಗ್ಬಿಟ್ಟಿದ್ದೆ. ನನಗಂತೂ ಆಶ್ಚರ್ಯನೇ ಆಗೋಯ್ತು, ಅಷ್ಟು ಚೆನ್ನಾಗಿ ಕಳೆ ಒಣಗೋಗಿದೆ. ಎಷ್ಟು ಆರಾಮಿದೆ ಅಲ್ವಾ ಇದು ಕೆಲಸ. ಸಾಲಲ್ಲಿ ಬೇಕಾದರೂ ಹೊರ್ಕೋಬೋದು ಕಳೆನ, ಆದರೆ ಈ ಬೈಲೆಲ್ಲ ಹೊರಿಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತಲ್ವ. ಇನ್ನು ಮುಂದೆ ನಮ್ಮ ಪ್ರೀತಿಯ ರೈತರು ಕಳೆ ಒರೆಯೋ ಟೆನ್ಷನ್ನ ಬಿಟ್ಟು ಈ ಮ್ಯಾಟ್ನ ಹಾಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಿರ್ತೀನಿ. ಯಾರ್ಯಾರು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಅವರು ಎಲ್ಲರೂ ಈ ವಿಡಿಯೋನ ಪ್ರತಿಯೊಂದು ರೈತರಿಗೂ ತಲುಪೋವರೆಗೂ ಶೇರ್ ಮಾಡಿ. ಎಲ್ಲ ರೈತರು ಕಳೆ ಒರೆಯೋದ್ರಲ್ಲಿ ಮುಕ್ತಿ ಸಿಗಲಿ, ಪ್ರತಿಯೊಬ್ಬರ ರೈತರ ಜೀವನ ಆರಾಮಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಏನು ಕಾಣಿಸ್ತೈತೆ ನಿಮಗೆ? ಕೆಳಗೆ ಬರಬೇಕು, ಕೆಳಗಡೆ ಬರಬೇಕು. ಆ ಕಡೆ ಏನು ಕರೆಕ್ಟ್ ಆಗೈತೆ, ಈ ಕಡೆ ಏನಾಗೆ ಒಂದೇನಾಗೆ ಉಲ್ಟಾ ಸೀದಾ ನೋಡ್ಕೋಬೇಕು. ಆ ಕಡೆ ಏನು ಕರೆಕ್ಟ್ ಆಗೈತೆ ಸುಸ್ಕಪಾಡ ನೋಡಿ ಸ್ನೇಹಿತರೆ, ಹಾಕೋವಾಗ ಅದು ಉಲ್ಟಾ ಸೀದಾ ನೋಡ್ಕೋಬೇಕಂತೆ. ನೋಡಿದ್ರೇ ವ್ಯತ್ಯಾಸ ಗೊತ್ತಾಗುತ್ತೆ. ಅದರಲ್ಲಿ ಮೇಲೆ ಬರೋವಂಥದ್ದು ಆರಾಮಾಗಿ ಫ್ರೀಯಾಗಿರುತ್ತೆ ಮ್ಯಾಟು, ಏನು ಕಾಣಿಸೋದಿಲ್ಲ. ಕೆಳಗಡೆ ಹಾಕಬೇಕಾಗಿರೋದು ಸ್ವಲ್ಪ ದಾರಗಳು ಬಿಟ್ಟಂಗೆ ಕಾಣಿಸುತ್ತೆ ನೋಡಿ, ದಾರ ಈ ರೀತಿ ಇರುತ್ತೆ. ಅದನ್ನು ಕೆಳಗಡೆಗೆ ಹೋಗೋ ಹಾಗೆ ಹಾಕಬೇಕು. ಮೇಲಕ್ಕೆ ಬರೋವಂಥದ್ದು ಏನು ದಾರ ಅಲ್ಲ, ಏನು ಕಾಣಿಸಲ್ಲ, ನೀಟಾಗಿರುತ್ತೆ ಮ್ಯಾಟು. ಅದನ್ನ ಮೇಲೆ ಬರೋ ಹಾಗೆ ಹಾಕಬೇಕಂತೆ. ಹಾಕೋವಾಗ ನಾವು ಮ್ಯಾಟ್ನ ನೋಡಿ ಹಾಕಬೇಕು. ಲೇಬರ್ಸ್ಗೆ ಹೇಳಿ ನಾವು ಅದನ್ನು ಹಾಕ್ಸ್ಕೋಬೇಕು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ನಮ್ಮ ರೈತರಿಗೆ. ಇದು ಏನು ಗಿಡ ಅಂತ ನೀವು ಕೇಳ್ಬೋದು. ಈ ಗಿಡದ ವಿಡಿಯೋ ನಾನು ಮತ್ತೆ ಒಂದು ವಿಡಿಯೋದಲ್ಲೇ ಹಾಕ್ತೀನಿ. ಇದ್ರ ಹೆಸರು ಬಂದು ಕಾಮಿನಿ ಅಂತ. ಡೆಕೋರೇಷನ್ಗೆ ಆಗುವಂಥ ಸೊಪ್ಪು, ಲೀವ್ಸ್, ನಾವೆಲ್ಲನೂ ಡೆಕೋರೇಷನ್ ಐಟಮ್ಸೇ ಬೆಳಿತಿರ್ತೀವಿ. ಒಂದೊಂದು ಲೀವ್ಸ್ ಬಗ್ಗೆ ನಾನು ಒಂದೊಂದು ವಿಡಿಯೋದಲ್ಲಿ ನಿಮಗಾಗಿ ತೋರಿಸ್ಕೊಡ್ತೀನಿ. ನಮ್ಮ ಪೇಜ್ನ ಫಾಲೋ ಮಾಡಿ. ನಾವು 2 ಎಕರೆಗೆ ಈ ಮ್ಯಾಟ್ನ ಹಾಕ್ಸಿದ್ದೀವಿ. ಇನ್ನು 5 ವರ್ಷ ನಮಗೆ ಕಳೆ ಒರೆಸಬೇಕು ಅನ್ನೋ ಟೆನ್ಷನ್ ಈ ಜಮೀನಲ್ಲಿ ನಮಗೆ ಇಲ್ಲ. ಮಳೆ ಬೀಳುವಾಗ ಈ ಮ್ಯಾಟ್ ಒಳಗಡೆ ನೀರು ಚೆನ್ನಾಗಿ ಇಳಿಯುತ್ತೆ, ಭೂಮಿ ತಂಪಾಗಿರುತ್ತೆ. ಮಳೆ ಬಿದ್ದರೆ ಎಲ್ಲನೂ ಏನು ತೊಂದರೆ ಆಗೋದಿಲ್ಲ. ತುಂಬ ಚೆನ್ನಾಗಿದೆ, ಎಲ್ಲರೂ ಯೂಸ್ ಮಾಡಿ, ಎಲ್ರಿಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಒಳ್ಳೆ ಪ್ರಾಡಕ್ಟ್ಗಳು ನಮ್ಮ ರೈತರಿಗಾಗಿ ಸಿಗಬೇಕು ಅನ್ನೋದೇ ನನ್ನ ಆಸೆ ಕೂಡ. ಯಾವ ರೀತಿ ಇದೆ ಶೇಪ್, ಯಾವ ರೀತಿ ಕೊಟ್ಟಿದ್ದಾರೆ ಇಟ್ಕೊಳ್ಳೋದಕ್ಕೆ. ಇದು ತುಂಬ ಗಟ್ಟಿಯಾಗಿ ಒಳಗಡೆ ಇಟ್ಕೊಂಡ್ಬಿಡುತ್ತೆ. ಜೋರಾಗಿ ಗಾಳಿ ಬಂದ್ರೇನು ಮ್ಯಾಟೆ ಎದ್ದೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇದು ಹಾನಿ ರೂಪದಲ್ಲಿರುವಂಥದ್ದು. ಇಷ್ಟರ ಮಟ್ಟಿಗೆ ಈ ಮ್ಯಾಟ್ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಯಾರಾದರೂ ಈ ವೀಡ್ ಮ್ಯಾಟ್ನ ಯೂಸ್ ಮಾಡಿ ಇನ್ನೂ ಹೆಚ್ಚಾಗಿ
ಹೆಚ್ಚಾಗಿ ಇದರಿಂದ ಉಪಯೋಗ ಇದೆ ಅನ್ನೋದಾದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದುವರೆಗೂ ನನ್ನ ವಿಡಿಯೋ ನೋಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ದಯವಿಟ್ಟು ನಮ್ಮ ರಾಜು ರೋಸ್ ವಾರಿಯರ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ಮ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.